ಯಾವ ವಿಜುಗೌಡಿದ್ರ ಏನು ಮಾಡೋದು, ಟೋಲ್ ಕಟ್ಟಿ ಹೋಗು ಅಂತ ಏಕೊಚ್ಚಿಂದಾಗ ಮಾತಾಡ. ಅವು ಏಕೊಚ್ಚಿಂದಾಗ ಮಾತಾಡೋದ್ರಲ್ಲೇ ಸ್ವಾಭಾವಿಕ ಅದಾರೆ. ಯಾರಾದರೂ ಮಗನ ನಿಮ್ಮ ಮುಂದೆ ತಂದೆಗೆ ಬೈದ್ರೆ ಇವ್ರು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ. ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ. ಆವಾಜ್ ಶಬ್ದದಿಂದ ಮಾತಾಡೋದ್ರಲ್ಲೇ ನನ್ನ ಮಗ ಕೆಳಗೆ ನೀ ಸೀದಾ ಮಾತಾಡೋ. ಅವನ ಜೊತೆ ಇದ್ದವ್ರು ಎಲ್ಲರೂ ಓಡಿಗಾರ ಓಡೋಗಿ ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ, ಕಾನೂನು ಅದ, ನಾವು ಟೋಲ್ನಾಗ ಕಟ್ಟಿ ಹೋಗ್ಬೇಕು, ಅದು ನಮ್ಮ ಪದ್ಧತಿ ಅದ. ಆದರೆ ಅವನು ಏಕೊಚ್ಚಿಂದಾಗ ಮಾತಾಡೋದ ಮೂಲಕ ಅವನಿಗೆ ಸಿಟ್ಟು ಬಂದೈತಿ. ಅವ್ನ ಜೋಡಿ ಇದ್ದವರು ಅವನ ಮ್ಯಾಗ ಕೈ ಮಾಡ್ಯಾರ. ಅದನ್ನು ಇಟ್ಕೊಂಡು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡಿ ನೀವು ಅಲ್ಲಿ ಹೋಗ್ರಿ, ನೀವು FIR ಮಾಡಿರಿ, ನೀವು ಪೊಲಿಟಿಷನ್ಗೆ ಹೋಗ್ರಿ, ಏನು ಮರ್ಡರ್ ಮಾಡಿದ್ರೆ ಏನು ಏನು ಅಂಥದ್ದೇನು ದೊಡ್ಡದೇನು ಯಾರ್ದಾರು ಆಸ್ತಿ ಲಪ್ಟಾಶಿವೆ ಅದು ಆಗ್ಯದ. ಅವ ಮಾತಾಡಿ ತಪ್ಪಲ್ವಾ? ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು. ನಾನು ಹೇಳಿದ್ದೀನಿ ನೇರವಾಗಿ, ನಾನು ಫೋನ್ ಕತ್ ಹೇಳಿದ ನಂತರ ನನ್ನ ಮಗ ತಪ್ಪು ಮಾಡಿದಾನ ತಿಳ್ಕೊಂಡು ನಾನು ಹೇಳ್ತೀನಿ, ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿ. ಮತ್ತು ಅದರಲ್ಲಿ ಅವನು ಅವಾಜ್ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು? ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿನಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನಿಸ್ತದೆ. ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ 2 ಮಕ್ಕಳು ಮದುವೆ ಆದ. ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂದರ್ಭದಲ್ಲಿ ಇದನ್ನು ಈ ವಿಷಯ ಇಷ್ಟೊಂದು ದೊಡ್ಡ ಹೋಗೋದೇನೋ ಅವಶ್ಯಕತೆ ಇಲ್ಲ. ಅಂದರೆ ರಾಜಕಾರಣ ಮಿಕ್ಸ್ ಆಗಿದೆ. ಇದರ 100% ರಾಜಕಾರಣ ಮಿಕ್ಸ್ ಆಗಿದೆ. ಅವ್ರು ಯಾರ್ಯಾರಿಗೆ ಫೋನ್ ಮಾಡ್ಯಾರ ಅದೆಲ್ಲ ಗೊತ್ತಿದೆ ನನಗೆ. ಅವ್ರ ಕೆಲಸನೇ ಅದೇ, ಉದ್ಯೋಗಿಗಳ ಬಡಿಗೆ ಮಕ್ಕಳು ಕೆತ್ತಿದ್ದಂಥ ಶಾಸ್ತ್ರ ಅದು. ಹಂಗೆ ಅವ್ರಿಗೆಲ್ಲರಿಗೆ ಫೋನ್ ಮಾಡೋದು, ಅದನ್ನು ಮಾಡೋದು, ಇದು ಮಾಡೋದು. ನಾವು ಇದಕ್ಕೆ ನೋಡಿ ಇದು ತಪ್ಪೇ. ನನ್ನ ಮಗ ಕೇಳಲಿಲ್ಲ ಅಂದರೂ ನಮ್ಮ ಮಗ ತಪ್ಪು ಮಾಡಿದ್ರೆ ನಾ ಕ್ಷಮೆ ಕೇಳ್ತೀನಿ. ಅವ ಖುಷಿಯಿಂದ ಮಾತಾಡಿದ್ರೆ ಅವನು ಕ್ಷಮೆ ಕೇಳ್ಬೋದು. ಇಷ್ಟೇ ನಾನು ಹೇಳೋದು. ಇದಕ್ಕೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಿ ನಾನು ಮಾತಾಡೀನಿ. ಅವ್ರು ಆಗಿದ್ದು ಹೇಳಿದ್ರು. ಅವ್ರ ಜೊತೆ ಇದ್ದವ್ರಿಗೆ ನಾನು ಬೈದೀನಿ, ನನ್ನ ಮಗನಿಗೂ ಬೈದೀನಿ. ನಾನು ಹೇಳೀನಿ, ನಾನು ಎಲ್ಲರಿಗೂ ಮಾತಾಡೀನಿ. ಈಗ ಅದರ ಮುಖದವ್ರಿಗೆ ಯಾರಿಗೂ ನಾನು ಮಾತಾಡಕ್ಕೆ ಹೋಗಿಲ್ಲ. ಈಗ ದೂರು ಕೊಡಲಿಕ್ಕೆ ಹೋಗಿದ್ದಾರೆ ಅಂತ ನೋಡಿ, ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ. ನಮಗೂ ಕಾಯ್ದೆ ಕಾನೂನು ಗೊತ್ತಿದೆ. ಅವ್ರು ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ. ಅವ್ರದ್ದು FIR ಆಗಲಿ, ನಮ್ಮದು FIR ಆಗಲಿ, ಅದಕ್ಕೇನು ಪ್ರಶ್ನೆನೇ ಇಲ್ಲ. ಅದಕ್ಕೆ ನಮ್ಗೆ ಕಾಯ್ದೆ ಕಾನೂನು ನಮಗೇನು ಗೊತ್ತಿಲ್ಲ. ನಾವು ಸಾಲಿ ಕಲ್ತೀವಿ, ನಾವೇನು ಅನ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಅವರು ನಾವು ಒಂದೇ ಮಾತನ್ನೇ ನಾನು ಮುಗಿಸಿದ್ದೀನಿ. ಅಷ್ಟಕ್ಕೆ ಕೂತ್ರೆ ಸರಿ, ಇಲ್ಲಾಂದ್ರೆ ನಾವು ಕಪ್ಪಿಡ್ತೀವಿ. ನೋಡಿ, ಎಷ್ಟು ಟೋಲ್ ನಾಕದ ಕಂಪ್ಲೇಂಟ್ ಅದಾವ ಅನ್ನೋದು ನಾನು ಈಗ ಹೇಳಂಗಿಲ್ಲ. ನಿಮಗೆ ಎಲ್ಲರ ಜೊತೆನೂ ಮಾಡ್ತಾರೆ. ಎಷ್ಟು ಟೋಲ್ ನಾಕದ್ದು ಯಾರ್ಯಾರು ಹೆಂಗೆ ಹೋಗ್ತಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ. ಆದರೆ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಇಲ್ಲಿ. ಮತ್ತು ಈಗ ಆಗ್ತಾವ ಅಂಥದ್ದು ಆಗೋರಿಗೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಎಲ್ಲಕ್ಕ ಔಷಧ ಅದ, ಚಟಕ್ಕೆ ಔಷಧ ಅದ ಇಲ್ಲ? ಚಟಕ್ಕೆ ಔಷಧ ಇಲ್ಲ, ಅದು ಚಟಕ್ಕೆ ಚುರುಕಿನೇ ಕೊಡ್ಬೇಕಾಗ್ತದೆ. ಅದಕ್ಕೆ ಅದನ್ನು ಆಗ್ಯದ. ಅದಕ್ಕೆ ನಾನು ಕೊಡಿಸ್ತೀನಿ. ಅದು ಆಗಬಾರ್ದಾಗಿತ್ತು. ಆ ಟೋಲ್ ನಾಕ